ಕುಂಬಳಕಾಯಿ ಇದ್ಕೆಂದ್ಬೇಳೆ ಗೊಜ್ಜು ಮಾಡ್ತಾಯಿದ್ದೀನಿ. ಪ್ಯಾನ್ಗೆ 4 ಸ್ಪೂನ್ ಎಣ್ಣೆ, 1/4 ಸ್ಪೂನ್ ಸಾಸಿವೆ, ಅರ್ಧ ಸ್ಪೂನ್ ಜೀರಿಗೆ, 2 ಎಳೆ ಕರಿಬೇವು, 2 ಮೀಡಿಯಮ್ ಸೈಜ್ ಕಟ್ ಮಾಡ್ಕೊಂಡಿರೋ ಆನಿಯನ್ ಹಾಕಿ ಫ್ರೈ ಮಾಡಿ, 3 ಗ್ರೀನ್ ಚಿಲ್ಲೀಸನ್ನು ಹಾಕಿ ಫ್ರೈ ಮಾಡಿ, ನಂತರ 3 ಟೊಮೆಟೋಸನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡಿದ ನಂತರ ಲಿಡನ್ನು ಕ್ಲೋಸ್ ಮಾಡಿ ಟೊಮೆಟೊ ಸಾಫ್ಟ್ ಆಗ್ಲಿಕ್ಕೆ ಬಿಡಿ. ನಂತರ ಕಟ್ ಮಾಡ್ಕೊಂಡಿರೋ ಕುಂಬಳಕಾಯಿಗಳನ್ನು ಹಾಕಿ ಮಿಕ್ಸ್ ಮಾಡಿ ಚೆನ್ನಾಗಿ ಕಂಬೈನ್ ಆಗಬೇಕು. ನಂತರ 1 ಟೀ ಸ್ಪೂನ್ ಪಿಂಕ್ ಸಾಲ್ಟನ್ನು ಹಾಕಿ, ಹೋಮ್ ಮೇಡ್ ಸಾಂಬಾರ್ ಪೌಡರ್ 3 ಟೀ ಸ್ಪೂನನ್ನು ಹಾಕಿ ಮಿಕ್ಸ್ ಮಾಡಿ ಮೀಡಿಯಮ್ ಫ್ಲೇಮ್ನಲ್ಲೇ ಬಾಯ್ಲ್ ಆಗಬೇಕು. ಅದಕ್ಕೆ ನಾನು ಇತ್ತಕ್ಕೆ ಬೇಳೆಯನ್ನು ಬೇಯಿಸ್ಕೊಂಡಿರೋ ನೀರನ್ನು ಹಾಕಿ ಮತ್ತೊಂದು ಸಲ ಮಿಕ್ಸ್ ಮಾಡಿ, ನಂತರ ನಾನು 1 ವಿಷಲಲ್ಲಿ ಕೂಗಿಸ್ಕೊಂಡಿರೋ ಇತ್ತಕ್ಕೆ ಬೇಳೆ 100 ಗ್ರಾಮ್ಸನ್ನು ಹಾಕಿ ಮತ್ತೊಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡಿ 10 ಮಿನಿಟ್ಸ್ ಬಾಯ್ಲ್ ಆಗಲಿಕ್ಕೆ ಬಿಡಬೇಕು. ಫೈನಲಾಗಿ ಕೊರಿಯಾಂಡರ್ ಲೀವ್ಸನ್ನು ಹಾಕಿದ್ರೆ ಕುಂಬಳಕಾಯಿ ಇತ್ತಕ್ಕೆ ಬೇಳೆ ಗೊಜ್ಜು ರೆಡಿಯಾಗಿದೆ. ನಾನು ಸರ್ವಿಂಗ್ ಬೌಲಿಗೆ ಟ್ರಾನ್ಸ್ಫರ್ ಮಾಡ್ಕೊಳ್ತಾ ಇದ್ದೀನಿ. ಈ ಕುಂಬಳಕಾಯಿ ಇತ್ತಕ್ಕೆ ಬೇಳೆ ಗೊಜ್ಜು ಚಪಾತಿ, ಮುದ್ದೆ, ದೋಸೆಗೆ ಸೂಪರ್ ಆಗಿರುತ್ತೆ.